ಏಪ್ರಿಲ್ 14 ಇಂದು ಇಡೀ ದೇಶಕ್ಕೆ ಬೆಳಕು ಬಂದಂಥ ದಿನ. ದೇಶ ಸಹಸ್ರಾರು ವರ್ಷಗಳಿಂದ ಮೂಢನಂಬಿಕೆ, ಕಂದಾಚಾರ, ಜಾತಿ, ಅಸ್ಪೃಶ್ಯತಾಚರಣೆ, ಮಹಿಳಾ ಅಸಮಾನತೆಯ ಕಂದಾಚಾರದ ಕತ್ತಲಲ್ಲಿ ಮುಳುಗೋಗಿತ್ತು. ಈ ಕತ್ತಲಲ್ಲಿ ಮುಳುಗೋದಂಥ ದೇಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ 14ರಂದು ಹುಟ್ಟಿ ಇಡೀ ದೇಶಕ್ಕೆ ಕ್ಷಕಿರಣವನ್ನು ಕೊಟ್ಟವರೇ, ಬೆಳಕನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ಬೆಳಕಿನ ದಿನ ಅಥವಾ ಜಾಗೃತಿಯ ದಿನ, ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ದಿನ ಈ ದಿನ. ಮತ್ತು ಬಾಬು ಜಗಜೀವನ್ ರಾಮ್, ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿ, ಮಹಾಮಾನವತಾವಾದಿ, ಸಕಲ ಜೀವರಾಶಿಗಳಿಗೂ ಜೀವಪರವಾಗಿ ಹೋರಾಟವನ್ನು ಅವಿರತವಾಗಿ ಮಾಡಿದಂಥ ಏಕೈಕ ವಿಶ್ವಮಾನವ ಅಂತ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೂ ಸರಿಸಾಟಿಯಲ್ಲ. ಅಂಬೇಡ್ಕರ್ ಅವರಿಗೆ ಅವರೇ ಸಾಟಿ. ಅಂಬೇಡ್ಕರನ್ನು ಯಾರಿಗೂ ಹೋಲಿಸೋಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತಲ್ಲಿ ಒಬ್ಬ ವಿಶ್ವಮಾನವ ಇದ್ದಾರೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಬ್ರಿಟನ್ಸ್ ರಾಜನಿಂದ ಹಿಡಿದು ಮಹಾಪಂಡಿತ ಸ್ಮಿತ್ತಿಂದ ಹಿಡಿದು ಅನೇಕ ಜ್ಞಾನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬಾಯಿ ತುಂಬ ಅವರ ವಿಶ್ವಜ್ಞಾನವನ್ನು, ಅವರ ಮಹಾಜ್ಞಾನವನ್ನು, ವೈಚಾರಿಕ ಪ್ರಜ್ಞೆಯನ್ನು ಹೊಗಳಿದ್ದಾರೆ. ಅದನ್ನು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸಿದ್ದಾರೆ. 32 ಡಿಗ್ರಿಗಳನ್ನು ಮಾಡೋದ್ರ ಮೂಲಕ 50,000 ಪುಸ್ತಕಗಳನ್ನು ಅಧ್ಯಯನ ಮಾಡೋದ್ರ ಮೂಲಕ ಇಡೀ ಮಹಿಳೆಯರನ್ನು ವಿಮೋಚನೆ, ಪರಿಶಿಷ್ಟ ಜಾತಿ ಅಸ್ಪೃಶ್ಯರ ವಿಮೋಚನೆ, ಮತ್ತೆ ದೇಶದಲ್ಲಿ ವರ್ಗ ಜಾತಿ ವೈರುಧ್ಯಗಳನ್ನು ನಿಷೇಧ ಮಾಡೋದ್ರ ಮೂಲಕ ಬಾಲಕಾರ್ಮಿಕ ಪದ್ಧತಿ ನಿಷೇಧ, ಜೀತ ಪದ್ಧತಿ ನಿಷೇಧ, ದೇವದಾಸಿ ಪದ್ಧತಿ ನಿಷೇಧ, ಅನೇಕ ಮಾನವ ವಿರೋಧಿ ಪದ್ಧತಿಗಳನ್ನು ಬಾಬಾ ಸಾಹೇಬರು ನಿಷೇಧ ಮಾಡೋದ್ರ ಮೂಲಕ ಅವಿರತವಾಗಿ ಹೋರಾಟ ಮಾಡಿದಂತಹ ಏಕೈಕ ನಾಯಕ ಎಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗೆ ಬಾಬು ಜಗಜೀವನ್ ರಾಮ್ರವರು ಹಸಿರು ಕ್ರಾಂತಿ ಹರಿಕಾರರು. ಅವರು ಕೃಷಿ ಸಚಿವರಾಗಿದ್ದಾಗ ತೀರ ಬರಗಾಲ ಸಂದರ್ಭ, ಕೃಷಿಯನ್ನು ಆಧುನೀಕರಣ ಮಾಡಿ ಕೃಷಿನಲ್ಲಿ ಬದಲಾವಣೆಯನ್ನು ತರೋದು ಮತ್ತು ಆಹಾರ ಸುಧಾರಣೆಯನ್ನು ಮಾಡೋದ್ರ ಮೂಲಕ 5 ದಶಕಗಳ ಕಾಲ MLA MP ಸಚಿವರಾಗಿ, ದೀರ್ಘಕಾಲ 30 ವರ್ಷಗಳ ಕಾಲ ಸಚಿವರಾಗಿ ಸೇವೆ ಮಾಡಿದಂಥ ವಿಶ್ವ ದಾಖಲಾರ್ಹ ಅಂದರೆ ಜಗಜೀವನ್ ರಾಮ್ರವರು. ಅವರ ಜಯಂತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಇವತ್ತು ನಾವು ಮಾಡಿದ್ದೇವೆ. ಈ ಮಾಡೋದ್ರ ಮೂಲಕ 5 ನಿರ್ಣಯಗಳನ್ನು ನಾವು ಮಾಡಿದ್ದೇವೆ. ಏನು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರನ್ನು ಸಮಷ್ಟಿಯಾಗಿ ಐಕ್ಯತೆಯನ್ನು ಮಾಡಬೇಕು. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರಲ್ಲಿ ಒಳಜಗಳಗಳು, ಅವರವರಲ್ಲಿ ಕಾದಾಟಗಳು, ಅಜನ್ಮ ವೈರಿಗಳಂತೆ ಕಾದಾಟ ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸೋದ್ರ ಮೂಲಕ ನೀವು ಐಕ್ಯತೆಯನ್ನು ಆಗಬೇಕಾಗಿದೆ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು, ಈ ದೇಶದಲ್ಲಿ 85% ಜನಸಂಖ್ಯೆ ಇರುವಂತಹ ಈ ಸಮಾಜ, ನೀವು ಈ ದೇಶವನ್ನು ಆಳಬೇಕಾಗಿದೆ. ಬಾಬಾ ಸಾಹೇಬರು ನೀವು ಆಳುವ ದೊರೆಗಳಾಗಬೇಕು, ಈ ದೇಶ ಸದೃಢ ದೇಶ ಆಗಬೇಕು ಅಂತೇಳಿ ಕನಸಿಟ್ಟು ಶೋಷಿತರು, ಅಸ್ಪೃಶ್ಯರು ಇವರ ವಿಮೋಚನೆಯಲ್ಲಿ ದೇಶದ ವಿಮೋಚನೆ ಇದೆ. ಕೂಲಿ ಕಾರ್ಮಿಕರ, ಮಹಿಳೆ ವಿಮೋಚನೆಯಲ್ಲಿ ದೇಶ ವಿಮೋಚನೆ ಇದೆ. ಆ ನಿಟ್ಟಿನಲ್ಲಿ ದಾಸಂಸ ಮತ್ತು RPIB ಹೋರಾಟವನ್ನು ಜಾತಿರಹಿತವಾಗಿ, ವರ್ಗರಹಿತವಾಗಿ, ವರ್ಣರಹಿತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಜಯಂತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗಜೀವನ್ ಜಯಂತಿ ಎಂದು ಇವತ್ತು ಶಬ್ದವನ್ನು ಮಾಡಿದ್ದೇವೆ ನಾವು.